ಗಾಂಜಾ ಮತ್ತಿನಲ್ಲಿ ವಿದ್ಯಾರ್ಥಿಗಳು ಪುಂಡಾಟ ಮೆರಿತಾ ಇದ್ದಾರೆ. ಹೊಸಕೋಟೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಂದ ನಡೆದಿರುವಂತಹ ಪುಂಡಾಟಿಕೆ ಇದು. ಗಾಂಜಾ ಮತ್ತಿನಲ್ಲಿ 5 ಮನೆಗಳ ಕಿಟಕಿ ಗಾಜು ಹೊಡೆದು ದಾಂಧಲೆಯನ್ನ ನಡೆಸಿದ್ದಾರೆ. ಮನೆಯಲ್ಲಿದ್ದವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆಯೂ ಕೂಡ. ತದನಂತರ ಎಸ್ಕೇಪ್ ಆಗಿದ್ದಾರೆ. ಹೊಸಕೋಟೆ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಇರುವಂತಹ ಸರ್ಕಾರಿ ಶಾಲೆ ಇದು. ಗಾಂಜಾ ಮತ್ತಿನಲ್ಲಿ ವಿದ್ಯಾರ್ಥಿಗಳು ಪುಂಡಾಟವನ್ನ ನಡೆಸಿದ್ದಾರೆ. ಹೊಸಕೋಟೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಂದ ನಡೆದಿರುವಂತಹ ಒಂದು ಪುಂಡಾಟಿಕೆ ಇದು. ಗಾಂಜಾ ಮತ್ತಿನಲ್ಲಿ 5 ಮನೆಗಳ ಕಿಟಕಿ ಗಾಜುಗಳನ್ನ ಒಡೆದು ದಾಂಧಲೆಯನ್ನ ನಡೆಸಿದ್ದಾರೆ. ಮನೆಯಲ್ಲಿದ್ದವರ ಮೇಲೂ ಸಹ ಹಲ್ಲೆಗೆ ಯತ್ನಿಸಿದ್ದಾರೆ. ತದನಂತರ ಎಸ್ಕೇಪ್ ಆಗಿರುವಂತಹದ್ದು ಕೂಡ ನಡೆದಿದೆ. ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿ ವಿದ್ಯಾರ್ಥಿಗಳು ಗಾಂಜಾ ಮತ್ತಿನಲ್ಲಿ ಪುಂಡಾಟಿಕೆಯನ್ನ ಮೆರಿತಾ ಇದ್ದಾರೆ ಅನ್ನುವಂಥದ್ದು. ಹೊಸಕೋಟೆ ಬಳಿ ಇರುವಂತಹ ಒಂದು ಹೊಸಕೋಟೆ ಠಾಣೆಯ ಬಳಿ ಇರುವಂತಹ ಸರ್ಕಾರಿ ಶಾಲೆಯಲ್ಲಿಯ ವಿದ್ಯಾರ್ಥಿಗಳ ಒಂದು ಪುಂಡಾಟಿಕೆ. ಮರದ ಮೇಲೆಯೂ ಕೂಡ ಹತ್ತಿದ್ದಾರೆ, ಶಾಲೆಯ ಕಟ್ಟಡದ ಮೇಲೆಯೂ ಕೂಡ ಹತ್ತಿದ್ದಾರೆ. ಅಷ್ಟೇ ಅಲ್ಲ, ಶಾಲೆಯ ಸುತ್ತಮುತ್ತ ಇರುವಂತಹ 5 ಮನೆಗಳ ಗಾಜನ್ನು ಕೂಡ ಒಡೆದಿದ್ದಾರೆ. ದೃಶ್ಯದಲ್ಲಿ ನೋಡಬಹುದು ನಾವು ಯಾವ ರೀತಿಯ ವಿದ್ಯಾರ್ಥಿಗಳು ಗಾಂಜಾ ಮತ್ತಿನಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ. ಸುಹೇಲ್, ನೀನ್ ಇಲ್ಲೇ ಇದೆಯಾ? ಅಲ್ಲ, ದಿನ ಇದೇ ಆಗೋಯ್ತು ನಿನ್ಗೆ. ನಿಮ್ಮ ಅಪ್ಪ ಅಮ್ಮನ್ ಕರ್ತಿ ಹೇಳಿದ್ದು ಸಾಲ್ದ? ಕಂಡ್ ವಿಡಿಯೋಗಳು ನೋಡ್ತೀರಾ ಇಲ್ಲಿ ಬಂದು? ಗಂಡು ನನ್ನ ಮಗ ಇನ್ನೂ ಬರ್ತಾನೆ ನೋಡು. ಈಗ ದೃಶ್ಯದಲ್ಲಿ ನೋಡಬಹುದು ಹೊಸಕೋಟೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಒಂದು ಪುಂಡಾಟಿಕೆ. ಅದು ಕೂಡ ಗಾಂಜಾ ಮತ್ತಿನಲ್ಲಿದ್ದಂತಹ ವಿದ್ಯಾರ್ಥಿಗಳು ಆ ಸರ್ಕಾರಿ ಶಾಲೆಯ ಪಕ್ಕದಲ್ಲಿ ಇರುವಂತಹ ಮನೆಗೆ ಹೋಗಿ ಅಲ್ಲಿ ಕುತ್ಕೊಂಡು ಬೇಡದ ದೃಶ್ಯಗಳನ್ನ ಮೊಬೈಲ್ನಲ್ಲಿ ವೀಕ್ಷಣೆ ಮಾಡ್ತಾ ಇರ್ತಾರೆ. ಇದನ್ನ ಕಂಡಂತಹ ಮನೆಯವರು ಅವರನ್ನ ಗದರಿಸ್ತಾರೆ. ಈ ಸಂದರ್ಭದಲ್ಲಿ ಆ ಮನೆಯ ಕಿಟಕಿ ಗಾಜುಗಳನ್ನ ವಿದ್ಯಾರ್ಥಿಗಳು ಒಡೆಯೋದಕ್ಕೆ ಮುಂದಾಗ್ತಾರೆ. ತದನಂತರ ಅಲ್ಲಿಂದ ಕಾಲ್ ಕಿತ್ತುವಂತಹ ಒಂದು ದೃಶ್ಯ ನೀವು ಈಗ ನೋಡಬಹುದಾಗಿದೆ. ಶಾಲೆ ಹುಡುಗರು ದಿನ ಬಂದು ಗಾಂಜಾ ಹೊಡೆಯೋದು, ಸಿಗರೇಟ್ ಕುಡಿಯೋದು, ಬಹಳ ಗಲಾಟೆ ಮಾಡ್ತಾ ಇರ್ತಾರೆ. ಬಹಳ ರೌಡಿಜಮ್ ಮಾಡಿ ಬಹಳ ಎದುರಿಸ್ತಾ ಇದ್ದಾರೆ. ದಿನನಿತ್ಯ ಅವ್ರ ಹತ್ರ ನಾನು ಬೈದು ಸಾಕಾಗ್ಬಿಟ್ಟಿದೆ. ಏನನ್ನ ಮಾತಾಡಿದನ್ನ ಪಂಚೆ ಕಿತ್ತಾಕ್ತೀನಿ ಅಂತಾರೆ. ಇಂಥ ಗೂಂಡಾಗಿರಿಗಳೆಲ್ಲ ಇದ್ದಾರೆ ಈ ಶಾಲೆಯಲ್ಲಿ. ದಿನ ಒಂದೇ ಕಾಟ ಆಗೋಯ್ತು ಇವ್ರದ್ದು. ಟೀಚರ್ಗೆ ಹೋಗಿ ಹೇಳಿದರೆ ಟೀಚರ್ಗೆ ಬೈತಾರಂತೆ. ಟೀಚರ್ ನಾನು ಹೇಳಲ್ಲಪ್ಪ ಅಂತಾರೆ. ಭಾಳ ಚಿತ್ರಹಿಂಸೆ ಆಗಿಬಿಟ್ಟಿದೆ. ಪರೋಡಿ ಹುಡುಗರು, ಓದಕ್ಕಂತೂ ಬರಲ್ಲ ಇವರು. ಅಲ್ಲೇ ಕುತ್ಕೊಳ್ಳೋದು, ಸಿಗರೇಟ್ಗಳು ಕುಡಿಯೋದು, ಬೀಡಿ ಕುಡಿಯೋದು, ಹೊಡೆಯಕ್ಕೆ ಬರ್ತಾರೆ, ರೌಡಿಸಮ್ ಮಾಡ್ತಾರೆ ನನ್ನ ಮೇಲೆ. ಅಲ್ಲ, ದಿನ ಇದೇ ಆಗೋಯ್ತು ನಿನ್ಗೆ. ನಿಮ್ಮ ಅಪ್ಪ ಅಮ್ಮನ್ ಕರ್ತಿ ಹೇಳಿದ್ದು ಸಾಲ್ದ? ಈಗಷ್ಟೇ ಕೇಳಿದ್ವಿ ಪಕ್ಕದ ಮನೆಯವರು ಏನು ಉತ್ತರವನ್ನ ಕೊಟ್ರು ಅಂತ. ಈ ಮಕ್ಕಳು ರೌಡಿಸಮ್ ಮಾಡ್ತಾರೆ ಅನ್ನುವಂಥ ಮಾತನ್ನ ಅವರು ಹೇಳ್ತಾರೆ. ಸಿಗರೇಟ್ ಸೇದ್ತಾರೆ, ಏನಾದರೂ ಹೇಳಿದ್ರೆ ಬೆದರಿಸ್ತಾರೆ. ಅವರ ಶಾಲೆಯ ಟೀಚರ್ಗೆ ಹೇಳಿದ್ರು ಸಹ ಟೀಚರೇ ಹೆದರ್ತಾರೆ. ಟೀಚರ್ ಮಾತನ್ನು ಸಹ ಮಕ್ಕಳು ಕೇಳೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ ಪ್ರತ್ಯಕ್ಷದರ್ಶಿಗಳು. ಇದು ಹೊಸಕೋಟೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಒಂದು ಪುಂಡಾಟಿಕೆ. ಯಾವ ರೀತಿಯಾಗಿ ಅವರು ನಡೆದುಕೊಳ್ತಾರೆ, ಗಾಂಜಾ ಮತ್ತಿನಲ್ಲಿ ಯಾವ ರೀತಿ ಇರ್ತಾರೆ ಅನ್ನೋದನ್ನ ಅವರು ವಿವರಿಸ್ತಾ ಇದ್ರು. ದೃಶ್ಯದಲ್ಲಿ ನೋಡಬಹುದು ಹೊಸಕೋಟೆ ಠಾಣೆಯ ಪಕ್ಕದಲ್ಲೇ ಇರುವಂತಹ ಸರ್ಕಾರಿ ಶಾಲೆ ಇದು. ಈ ಶಾಲೆಯ ಕೆಲ ವಿದ್ಯಾರ್ಥಿಗಳು ಮಾಡುವಂತಹ ಕೃತ್ಯ ಇದು. ಕಂಡ್ ವಿಡಿಯೋಗಳು ನೋಡ್ತೀರಾ ಇಲ್ಲಿ ಬಂದು? ಗಂಡು ನನ್ನ ಮಗ ಇನ್ನೂ ಬರ್ತಾನೆ ನೋಡು. ಸುಹೇಲ್, ನೀನ್ ಇಲ್ಲೇ ಇದೆಯಾ? ಅಲ್ಲ, ನಿನ್ ಮಗನೇ ಇವತ್ತಿದೆ ನೋಡ್. ನಿನ್ಗೆ ಎಲ್ಲ ನಿಂದೆ ಗ್ಯಾಂಗ್ ಇದಂಗಾದ್ರೆ. ಈ ಬಗ್ಗೆ ಮಾತನಾಡೋಣ. ಅಲ್ಲಿನ ಸ್ಥಳೀಯರಾದಂತಹ ಹನುಮಾನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹನುಮಾನ್ ಅವರೇ, ಏನ್ ಮಾಡ್ತಾರೆ ಈ ಮಕ್ಕಳು ಬಂದು? ಯಾರೆಲ್ಲ ಬರ್ತಾರೆ? ಅಮ್ಮ, ಸಣ್ಣ ಹುಡುಗ್ರೇನಲ್ಲಮ್ಮ, ಅವರು ಕತ್ತೆಗಳಿದ್ದಂಗಿದ್ದಾರೆ. ಅವ್ರಿಗೆ ಹೋಗಿ ಬೇಡ್ರಯ್ಯ ಇವೆಲ್ಲ ಮಾಡಬಾರ್ದು, ಬಂಗಿ ಕುಡಿಯೋದು, ಸಿಗರೇಟ್ ಕುಡಿಯೋದು, ಇದೆಲ್ಲ ಗಲೀಜ್ ಮಾಡೋದು. ಸ್ಕೂಲ್ ಹುಡುಗ್ರಮ್ಮ, ಬೇರೆಯವರಲ್ಲ. ಬೇರೆಯವ್ರಾಗಿದ್ರೆ ನಾನೇ 4 ಜನ ಕರೆದು ಹೊಡೆಸ್ಬಿಡ್ತಾ ಇದ್ದೆ. ಅಂದ್ರೆ ವಿದ್ಯಾರ್ಥಿಗಳ ಮೇಲೆ ನಾವು ಅಲ್ಲೇ ಮಾಡ್ಸಕ್ ಹೋದ್ರೆ ಅಕ್ಕಪಕ್ಕ ಕರೆದು ಅವ್ರ ವಿದ್ಯಾಭ್ಯಾಸ ಹಾಳಾಗೋಗುತ್ತೆ ಅಂತೇಳಿ ತಾಯಿ, ಇನ್ನೇನು ಇಲ್ಲ. ನಾನು ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದು ರಿಟೈರ್ಡ್ ಆದಂತ ಅವನು. ಸ್ಕೂಲ್ ಟೀಚರ್ಗೂ ಕೂಡ ಕಂಪ್ಲೇಂಟ್ ಮಾಡಿದ್ರ ನೀವು?
ಇಲ್ಲ ಅವ್ರ ಪಕ್ಕದ ಮನೆಯವ್ರು ಹೋಗಿ ಹೇಳಿದ್ರೆ ನಮ್ಗೆ ಬೈತಾರೆ ಅವರು, ನಾವ್ ಯಾರಿಗೂ ಹೇಳಂಗಿಲ್ಲ. ಅವ್ರ ಅಪ್ಪ ಅಮ್ಮ ಕಂಪ್ಲೇಂಟ್ ಮಾಡಿ ಅಂದ್ರೆ ಅವ್ರ ಹುಡುಗರು ಏನಂತಾರೆ ಗೊತ್ತಾ, ನಮ್ಮ ಅಪ್ಪ ಅಮ್ಮ ನಮ್ಗೆ ಹೇಳೋದು, ಅವ್ರ ಮಾತೇ ಕೇಳಲ್ಲ, ನೀನ್ ಯಾವನು ಕೇಳಕ್ಕೆ ಅಂದ್ರು ನನಗೆ. ನಿಮ್ಗೆ ಹೇಳಿದ್ರ ಆ ರೀತಿ? ಅಯ್ಯೋ ಅಮ್ಮ ರೌಡಿಸಮ್ ತರ ಮಾತಾಡ್ತಾರೆ. ನಾನ್ ಕಾಸು ನೀನ್ ಕೊಡ್ತೀಯಾ, ನಾನ್ ಕುಡಿಯೋದು ಅಂತಾರಮ್ಮ. ಏನ್ ಹೇಳ್ಬೇಕಮ್ಮ ಅವ್ರಿಗೆ ನಾನು? ಅವ್ರು ಗಾಂಜಾ ಸೇವಿಸೋದ್ ನೀವು ಕೂಡ ನೋಡಿದ್ರಿ? ಅಯ್ಯೋ ಮುಚ್ಚಿಕೊಂಡ್ಬಿಟ್ರೆ ನನ್ ಮೇಲೆ ಹೋಗ್ತಾನೆ. ಆ ಪಕ್ಕದ ಮನೆಯವರು ಅವ್ರ ಹತ್ರ ವಿಡಿಯೋ ಇದೆ, ಅದೇನೋ ಕ್ಯಾಮ್ರಾ, ದೊಡ್ಡ ಕ್ಯಾಮ್ರಾ ಇದೆ, ನಂದು ಅದಲ್ಲ, ಸಿಂಗಲ್ ಕ್ಯಾಮ್ರಾ ಅಮ್ಮ ನಂದು. ಕ್ಯಾಮ್ರಾನೇ ಇಲ್ಲ ನಂದ್ರಲ್ಲಿ. ಅವ್ರು ಹಿಡ್ದಿದಾರೆ ಎಲ್ಲ. ನನಗ್ ಬಂದ್ ಹೇಳಿದ್ರು, ಅಮ್ಮ ನನಗೆ ಹಿಂಗ್ ಬೈದಿದ್ದಾರೆ, ನಾನು ಹೋಗಿ ಯಾಕಮ್ಮ ಏಟಿ ಬಿಟ್ಟಿಲ್ಲ ಹುಡುಗರ ಕೈಯಲ್ಲಿ, ಏನೋ ರಾಮಕೃಷ್ಣ ಅಂತ, ನನ್ಗೂ 65 ವರ್ಷ ವಯಸ್ಸಾಯ್ತು, ನಾನು ರಾಮಕೃಷ್ಣ ಅಂತ ದೇವ್ರ ಸೇವೆ ಮಾಡ್ಕೊಂತ ಇದ್ದೀನಿ ಅಂತ ಅಂದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದಾರಂತೆ ಪಕ್ಕದ ಮನೆಯವರು. ಆ ಹುಡುಗರದು ಅದೆಲ್ಲ ಫೋಟೋ ಇಟ್ಕೊಂಡಿದ್ದಾರೆ. ಎಷ್ಟು ದಿನದಿಂದ ಸರ್ ಇದು? ಅಯ್ಯೋ 2.5 ತಿಂಗಳು 3 ತಿಂಗಳು ಆಗೋಯ್ತಮ್ಮ. ನಾನು ಹೇಳಿ ಸಾಕಾಯ್ತು. ಯಾಕಂದ್ರೆ ಅವ್ರ ಮನೆಯಲ್ಲಿ ಹೇಳಿದ್ರೆ ತಂದೆ ತಾಯಿ ನೋವು ತಿಂತಾರಮ್ಮ. ಅವ್ರು ನೋವು ತಿನ್ನೋದ್ ಬೇಡ ಅಂತ ಹೇಳಿದ್ರೆ ನನಗೆ ಬಾಯಿಗೆ ಬಂದಂಗ ಮಾತಾಡ್ತಾರೆ. ಆ ಮಕ್ಕಳ ತಂದೆ ತಾಯಿ ಯಾರು ಅಂತಲೂ ಕೂಡ ನಿಮ್ಗೆ ಗೊತ್ತು ಹನುಮಾನ್ ಅವರೇ? ಇಲ್ಲ ಗೊತ್ತಿಲ್ಲ ತಾಯಿ, ಬೇಕಾದ್ರೆ ನಿಮ್ದು ಎನ್ಕ್ವೈರಿ ಮಾಡ್ಕೊಂಡೋಗಿ ಹೇಳ್ತೀನಿ ಅಂದೆ. ಅಯ್ಯ ನಮ್ಮ ಅಪ್ಪ ಅಮ್ಮ ಮಾತೆ ಕೇಳಲ್ಲ, ಏನಿಲ್ಲ, ನೀನ್ ಯಾರೋ ಅವನು ಕೇಳಕ್ಕೆಲ್ಲ ಕಿತ್ತಾಕ್ತೀನಿ ಪಂಚೆ ಅಂತಾರೆ. ನನಗ್ ಬೇಕಾ ತಾಯಿ ಇಂತ ಕರ್ಮ? ಎಸ್ ನಿಜ. ಎಷ್ಟ್ ಮಕ್ಳಿದ್ದಾರೆ? ನಾನ್ ನೋಡ್ದಾಗ 4 ಜನ ಇದ್ರಮ್ಮ. ಅವ್ರ ಗ್ಯಾಂಗ್ಲೇ ಸೇರ್ತಾರೆ, ಎಲ್ಲ ಪರೋಡಿ ಹುಡುಗರೆ, ಓದಕ್ಕಂತೂ ಬರೋರಲ್ಲ ಅವರು. ಸ್ಕೂಲ್ ಚಕ್ಕರ್ ಹಾಕಿ ಬಂದು ಏನ್ ಮಾಡ ಹೇಳಮ್ಮ. ಓಕೆ, ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅವ್ರ ಮೇಲೆ? ನಾನ್ ಕೊಟ್ಟಿಲ್ಲಮ್ಮ, ಪಕ್ಕದ ಮನೆಯವ್ರು ಕೊಟ್ಟಿದ್ದಾರೆ. ಅವ್ರ ಮನೆ ಮೇಲೆ ಹೋಗಿ ಕುತ್ಕೊಂತಾರಂತೆ. ಕುತ್ಕೊಂಡು ಏನ್ ಮಾಡ್ತಾರೆ? ಗಾಂಜಾ ಸೇವಿಸ್ತಾರ? ಅವರೆಲ್ಲ ವಿಡಿಯೋ ಹಿಡಿತಿದ್ದಾರೆ. ವಿಡಿಯೋ ಹಿಡಿತಾರೆ ಅವರು. ಗಾಂಜಾ ಒಂದೆಲ್ಲ ಸಿಗರೇಟು ಕುಡಿತಾರೆ, ಎಣ್ಣೆಗಳು ತಂದು ಕುಡಿತಾರೆ, ಎಲ್ಲ ಗಲೀಜ್ ಮಾಡ್ತಾರೆ. ನಾನು ಎಷ್ಟೋ ಬುದ್ಧಿ ಹೇಳ್ತಮ್ಮ, ಹೇಳ್ತಾ ಇಲ್ಲ ತಾಯಿ ಅವರು. ಎಲ್ರಿಗೂ ಕೂಡ ತೊಂದ್ರೆ ಆಗಿದೆ ಈಗ ಅಕ್ಕಪಕ್ಕ ಮನೆಯವ್ರಿಗೆಲ್ಲ. ಆಗೋದೇನಮ್ಮ ಅಂತ ತೊಂದ್ರೆ ಮಾತಾಡಿದ್ರೆ ಕಲ್ಲಲ್ಲಿ ಹೊಡಿತೀನಿ ಅಂತಾರೆ. ಶಾಲೆ ಟೈಮಲ್ಲಿ ಬರ್ತಾರೆ, ಸಂಜೆ ಎತ್ಕೊಂಡು ಹೋಗ್ತಾರೆ. ಅದ್ ಯಾವಾಗ ಬರ್ತಾರೋ ಏನೋ, ಅವ್ರು ಗಲಾಟೆ ಮಾಡ್ದಾಗೆ ಹೋಗಿ ನೋಡೋದ್ ನಾನು ಯಾರಿದಾರೋ ಅಂತ. ನಾನು ಗುಡಿ ಪಕ್ಕದಲ್ಲೇನೆ ಮೆಟ್ಲತ್ತು ಮೇಲಕ್ ಹೋದ್ರೆ ಗ್ಯಾಂಗ್ ಇರ್ತಾರೆ, ನಾನು ಒಬ್ಬ. ನನ್ಗೇನು ಕೈಯ ಕಾಲ ಮುಡಿದ್ರೆ ಯಾರಮ್ಮ ಆಗ್ತಾರ ನಂಗೆ? ಭಯ ತಾನೇನಮ್ಮ. ಎಸ್, ಖಂಡಿತವಾಗ್ಲೂ ಹನುಮಾನ್ ಅವರೇ. ಆ ಮಕ್ಕಳನ್ನ ನೋಡಿ ನೀವು ಭಯ ಪಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಈಗ. ಅಯ್ಯೋ ಒಳ್ಳೆ ಮಾತು ಹೇಳಿದ್ರೆ ಕೇಳ್ತಾ ಇಲ್ಲ ತಾಯಿ. ನಮ್ಮ ಅಪ್ಪ ಅಮ್ಮನೆ ಹೇಳಲ್ಲ ನಮ್ ಬುದ್ಧಿ ಹೋದ, ನೀನ್ ಯಾವನಲ್ಲೇ ಪಂಚೆ ಕಿತ್ತಾಕ್ತೀನಿ ಅಂತಾರೆ. ಎಸ್ ಸರ್, ಥ್ಯಾಂಕ್ ಯು ಹನುಮಾನ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಇದು ಹೊಸಕೋಟೆ ಸರ್ಕಾರಿ ಶಾಲೆಯ ಕೆಲ ವಿದ್ಯಾರ್ಥಿಗಳ ಒಂದು ಕೃತ್ಯ. ಗಾಂಜಾ ಮತ್ತಿನಲ್ಲಿ ಆ ಸುತ್ತಮುತ್ತಲಿನ ಮನೆಯವ್ರಿಗೂ ಕೂಡ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರ ಮನೆಯ ಮೇಲೆ ಹತ್ಕೊಂಡು ಹೋಗಿ ಅಲ್ಲಿಯೇ ಗಾಂಜಾ ಸೇವನೆಯನ್ನ ಮಾಡ್ತಾರೆ, ಮದ್ಯ ಸೇವನೆಯನ್ನ ಮಾಡ್ತಾರೆ ಅಂತ ಈಗ ಸ್ಥಳೀಯರು ಆರೋಪವನ್ನ ಮಾಡ್ತಿದ್ದಾರೆ.